Hello young champs, welcome back to another video of Triple T Academy. So as of ನೀಟ್ ಕೇಳ್ದಿರೋಂಗೆ ನಿಮಗೆ ಇರೋ ಡೌಟ್ OBC ಅಂಡ್ OBC NCL ಕುರಿತಾದಂತೆ ವಿಡಿಯೋ ಮಾಡಿ ಹಾಕಿ ಸರ್, ಎರಡಕ್ಕೂ ಏನ್ ಡಿಫ್ರೆನ್ಸು, ಅಥವಾ ಯಾರು ಯಾವ್ದನ್ನ ಕ್ಲೈಮ್ ಮಾಡಬೇಕು, ನೀಟ್ಗೆ ಯಾವ್ದನ್ನ ಕ್ಲೈಮ್ ಮಾಡಬೇಕು, KCTಗೆ ಯಾವ್ದನ್ನ ಕ್ಲೈಮ್ ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿದ್ರಿ. ಸೊ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ವಿ ಹ್ಯಾವ್ ರೆಕಾರ್ಡಿಂಗ್ ದಿಸ್ ವಿಡಿಯೋ. ಸೊ ಐ ಹೋಪ್ ಹಿಂದಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನು ಹೆಲ್ಪ್ಫುಲ್ ಆದರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಎಕ್ಸಾಮ್ಸ್ ಅಂಡ್ KCT ಎಕ್ಸಾಮ್ಸ್, ಅಂಡ್ ದೋಸ್ ಹೂ ಆರ್ ಆಲ್ರೆಡಿ ಪ್ರಿಪೇರ್ಡ್ ಬಟ್ ಸ್ಟಿಲ್ ದಿಸ್ ಇಯರ್ ಆಲ್ಸೋ ಇಫ್ ದೇ ಆರ್ ಅಪಿಯರಿಂಗ್, ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಸಹ ಇನ್ಫಾರ್ಮೇಶನ್ಸ್ ತಲುಪಲಿ. ಲೆಟ್ಸ್ ಡೈವ್. ಎಷ್ಟೊಂದು ಜನ ಯಾರೆಲ್ಲ KCT ಅಂಡ್ ನೀಟ್ ವಿದ್ಯಾರ್ಥಿಗಳಿದಾರೋ ಅವ್ರಿಗೆ ಮೇನ್ ಆಗಿ ಕ್ವೆಶನ್ಸ್ ಕನ್ಫ್ಯೂಷನ್ಸ್ ಆಗೋದು ವಾಟ್ ಇಸ್ OBC ಅಂಡ್ ದೆನ್ ವಾಟ್ ಇಸ್ OBC NCL. ನೀಟ್ಗೆ ಯಾವ್ದನ್ನ ಕ್ಲೈಮ್ ಮಾಡಬೇಕು, KCTಗೆ ಯಾವ್ದನ್ನ ಕ್ಲೈಮ್ ಮಾಡಬೇಕು. ಸೊ ಇದೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಮೊದಲಿಗೆ ವಾಟ್ ಇಸ್ OBC ಅಂಡ್ OBC NCL ಅಂತ ತಿಳ್ಕೊಳ್ಳೋಣ, ಜೊತೆಗೆ ಕಂಪ್ಲೀಟ್ ಗೈಡ್ ಫಾರ್ KCT ಅಂಡ್ ನೀಟ್. KCTಗೆ ಯಾವ್ದನ್ನ ಯೂಸ್ ಮಾಡಬೇಕು, ನೀಟ್ಗೆ ಯಾವ್ದನ್ನ ಅಪ್ಲೈ ಮಾಡಬೇಕು, ರಿಸರ್ವೇಶನ್ಸ್ ತಗೊಳ್ಳೋದಕ್ಕೆ, ಅದಕ್ಕೆ ಎಲಿಜಿಬಿಲಿಟಿ ಹೆಂಗಿರುತ್ತೆ, ಸರ್ಟಿಫಿಕೇಟ್ಸ್ ಯಾವ್ದು ತಗೊಬೇಕು, ಕಾಮನ್ ಮಿಸ್ಟೇಕ್ಸ್, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ಸ್ ಏನು. ಒನ್, ಯೂಸಿಂಗ್ ಸ್ಟೇಟ್ ಸರ್ಟಿಫಿಕೇಟ್ ಫಾರ್ ನೀಟ್. ಸೊ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ನ ಆಲ್ ಇಂಡಿಯಾ ಕೋಟಾದಕ್ಕೆ ನೀವು ಕೊಡ್ತೀರಾ, ವಿಚ್ ಮೀನ್ಸ್ ನೀಟ್ಗೆ ರಿಸರ್ವೇಶನ್ಸ್ ಕ್ಲೈಮ್ ಮಾಡ್ತೀರಾ, ಸೊ ದಟ್ ರಿಜೆಕ್ಟ್ ಆಗುತ್ತೆ. ಅಂಡ್ ದೆನ್ ಎಕ್ಸ್ಪೈರ್ಡ್ ಸರ್ಟಿಫಿಕೇಟ್, ನೀವು ಡೇಟನ್ನೇ ನೋಡಿರೋಲ್ಲ, ಅದು ಎಕ್ಸ್ಪೈರ್ ಆಗೋಗಿರುತ್ತೆ, ಬಟ್ ಸ್ಟಿಲ್ ನೀವು ಅಪ್ಲೋಡ್ ಮಾಡ್ತೀರಾ, ರಿಜೆಕ್ಟ್ ಆಗುತ್ತೆ. ಮಿಸ್ಸಿಂಗ್ NCL ಮೆನ್ಷನ್. ಸೊ ಎಷ್ಟೊಂದು ಜನ ಅಪ್ಲೈ ಮಾಡಬೇಕಾದ್ರೆ ರಿಸರ್ವೇಶನ್ಸ್ ನ OBC ಅಂತ ಮಾಡ್ಬಿಟ್ಟಿರ್ತೀರಾ, ಬಟ್ OBC NCL ಅಂತ ಮಾಡಿರೋಲ್ಲ, ಸೊ ಹಾಗಾಗೂ ರಿಸರ್ವೇಶನ್ ಆಗುತ್ತೆ. ಇನ್ನೂ ಎಷ್ಟೊಂದು ಜನ OBC NCL ತಗೊಂಡಿರ್ತೀರಾ, ಬಟ್ ಅದನ್ನ ಸ್ಟೇಟ್ ಗೌರ್ಮೆಂಟ್ಗೆ ಅಪ್ಲೈ ಮಾಡಿರ್ತೀರಾ, ಹಾಗೂ ರಿಜೆಕ್ಟ್ ಆಗುತ್ತೆ. ಹೀಗೆ ಹಲವಾರು ಮಿಸ್ಟೇಕ್ಸ್ ನ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವರ್ಷ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸೊ ದಟ್ ನಿಮ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ವಾಟ್ ಇಸ್ OBC ಅಂಡ್ ವಾಟ್ ಇಸ್ OBC NCL, ಅಂಡ್ ದೆನ್ ಯಾವ್ದಕ್ಕೆ ನೀಟ್ಗೆ ಯಾವ್ದನ್ನ ಅಪ್ಲೈ ಮಾಡಬೇಕು, KCTಗೆ ಯಾವ್ದನ್ನ ರಿಸರ್ವೇಶನ್ ನ ಕ್ಲೈಮ್ ಮಾಡಬಹುದು ಅಂತ. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಫಸ್ಟ್, ವಾಟ್ ಇಸ್ OBC? OBC is very clear, that is other backward classes. So other backward classes, ಹಿಂದುಳಿದ ವರ್ಗದವರು ಅಂತ ಕರಿತೀವಿ. ಇದನ್ನ ದಿಸ್ ಇಸ್ ಪ್ರೊವೈಡೆಡ್ ರಿಸರ್ವೇಶನ್ಸ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ದವರು ನಿಮ್ಗೆ ಎಜುಕೇಶನ್ ಅಂಡ್ ಸರ್ಟನ್ ಗೌರ್ಮೆಂಟ್ ಜಾಬ್ ತಗೊಳ್ಳೋದಕ್ಕೋಸ್ಕರ ನೀವು OBC ರಿಸರ್ವೇಶನ್ಸ್ ನ ಕ್ಲೈಮ್ ಮಾಡಬಹುದು. ಸೋಷಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಸೊ ಯಾರೆಲ್ಲ ಸೋಷಿಯಲ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಹಿಂದುಳಿದ ವರ್ಗದವರು ಅಂತ ನಾವ್ ಏನೇನೆಲ್ಲ ಕರಿತೀವಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಸೊ ಅವರು OBC ಅಂಡರ್ ಅಲ್ಲಿ ಬರ್ತಾರೆ. ದಟ್ ಇಸ್ ಇನ್ ಜನರಲ್ ಕಾನ್ಸೆಪ್ಟ್ ಆಸ್ OBC. ವಾಟ್ ಇಸ್ NCL? NCL is non-creamy layer ಅಂತ. OBC other backward classes non-creamy layer. Only eligible OBCs get reservations. So ಯಾರೆಲ್ಲ non-creamy layer ಒಳಗಡೆ ಕೆಳಗಡೆ ಬರ್ತಾರೋ ಅವ್ರು ಮಾತ್ರ ರಿಸರ್ವೇಶನ್ಸ್ ನ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಕ್ರೀಮಿ ಲೇಯರ್ ಅಲ್ಲಿ ಬರ್ತಾರೋ ಅವರು ಜನರಲ್ ಅನ್ನೋ ತರ ಕನ್ಸಿಡರ್ ಮಾಡ್ತಾರೆ. ಸರ್ ಹಾಗಾದ್ರೆ ಕ್ರೀಮಿ ಲೇಯರ್ ಅಲ್ಲಿ ಹೆಂಗ್ ಬರ್ತೀವಿ, ನಾನ್ ಕ್ರೀಮಿ ಲೇಯರ್ ಅಲ್ಲಿ, ಎರಡಕ್ಕೂ ಡಿಫ್ರೆನ್ಸ್ ಏನು? We'll see that also. So income limit for OBC NCL should be 8 lakh per annum. So ನೀವ್ ಏನಾದ್ರು ಅಥವಾ ನಿಮ್ಮ ಪೇರೆಂಟ್ಸ್ 8 lakh ಇನ್ಕಮ್ ತಗೊಂತಿದ್ರೆ ವರ್ಷಕ್ಕೆ, ಸೊ ಯು ಕಮ್ ಅಂಡರ್ OBC NCL, ದಟ್ ಇಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಕ್ರೀಮಿ ಲೇಯರ್ ಕೆಳಗೆ ಬರ್ತೀರಾ. ಸೊ ನಿಮ್ಮ ಪೇರೆಂಟ್ಸ್ ಏನಾದ್ರು 8 lakh ಗಿನ್ನ ಅಬೋವ್ ಇನ್ಕಮ್ ಬರ್ತಿದ್ರೆ, ಸೊ ನೀವು ಕ್ರೀಮಿ ಲೇಯರ್ ಅಂಡರ್ ಅಲ್ಲಿ ಬರ್ತೀರಾ. ಸೊ ಹಾಗಾಗಿ ನಿಮ್ಗೆ ರಿಸರ್ವೇಶನ್ಸ್ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ it applies to NEET and then central admissions. Certain government posts excluded. So ಕೆಲವೊಂದು ಗೌರ್ಮೆಂಟ್ ಪೋಸ್ಟ್ ನ ಈ ಒಂದು ರಿಸರ್ವೇಶನ್ ಇಂದ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಬಟ್ ಮೇನ್ಲಿ when it comes to KCT and NEET ಅಂತ ಬಂದಾಗ OBC NCL ಬರೀ NEET ಮಾತ್ರ ಅಪ್ಲೈ ಆಗುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಲ್ ಸಿ ಸೆಂಟ್ರಲ್ OBC ವರ್ಸಸ್ OBC NCL. ಸೊ ಸೆಂಟ್ರಲ್ OBC ಅಂದ್ರೇನು? ನೋ ರಿಸರ್ವೇಶನ್. ಸೆಂಟ್ರಲ್ OBC NCL ರಿಸರ್ವೇಶನ್ ಅಪ್ಲಿಕೇಬಲ್, ವಿಚ್ ಮೀನ್ಸ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸೆಂಟರ್ ಲಿಸ್ಟ್ ಅಲ್ಲಿ OBC ಬಂದಿರುತ್ತೆ, ಬಟ್ ಅವರು OBC NCL ಸರ್ಟಿಫಿಕೇಟ್ ನ ತಗೊಂಡಿರಲ್ಲ. ಸೊ ಹಾಗಾಗಿ ನಿಮ್ಮ ರಿಸರ್ವೇಶನ್ ರಿಜೆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಸೆಂಟ್ರಲ್ ಲಿಸ್ಟ್ ಅಲ್ಲಿ OBC ಅಂಡರ್ ಅಲ್ಲಿ ಬರ್ತಿರೋ ಅವರು OBC NCL ಸರ್ಟಿಫಿಕೇಟ್ ಎಲಿಜಿಬಲ್ ಇದ್ರೆ OBC NCL ಸರ್ಟಿಫಿಕೇಟ್ ತಗೊಂಡ್ಲೇಬೇಕು. ತಗೊಂಡ್ರೆ ಮಾತ್ರ ನೀವು ರಿಸರ್ವೇಶನ್ಸ್ ನ ಕ್ಲೈಮ್ ಮಾಡಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ವಿಲ್ ಸಿ
ಹೆಂಗೆ ತಗೊಬೇಕು ಅಂತ. ವೆನ್ ಇಟ್ ಕಮ್ಸ್ ಟು KCET OBC ರೂಲ್ಸ್, ಸೊ ಕರ್ನಾಟಕ ಕ್ಯಾಟಗರಿ 1, 2A, 2B, 3A, 3B, ಸೊ ಇವ್ರು ಎಲ್ಲರನ್ನು ವಿ ಕನ್ಸಿಡರ್ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ ಸೆಂಟ್ರಲ್ ಲೆವೆಲ್ ಅಲ್ಲಿ ದಿಸ್ OBC ಕನ್ಸಿಡರೇಷನ್ ವಿಲ್ ನಾಟ್ ಬಿ ವ್ಯಾಲಿಡ್. ಸೊ ಹಾಗಾಗಿ ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ OBC ಅಂದಿದ ತಕ್ಷಣ ಸೆಂಟ್ರಲ್ ಲಿಸ್ಟ್ ಅಲ್ಲೂ OBC ಇರಬೇಕು ಅಂತ ಏನಿಲ್ಲ. ಬಟ್ ಯು ಹ್ಯಾವ್ ಟು ಚೆಕ್, ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ ಅಥವಾ ನಿಮ್ಮ ರೆಸ್ಪೆಕ್ಟಿವ್ ಸ್ಟೇಟ್ ಅಲ್ಲಿ OBC ಅಂಡರ್ ಅಲ್ಲಿ ಬಂದ್ರೆ ಸೆಂಟ್ರಲ್ ಲಿಸ್ಟ್ ಅಲ್ಲೂ ನಿಮ್ಮ ಕ್ಯಾಸ್ಟ್ OBC ಅಂಡರ್ ಅಲ್ಲಿ ಬರ್ತಿದ್ಯಾ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ರಿಕ್ವೈರ್ಸ್ ಕ್ಯಾಸ್ಟ್ ಪ್ಲಸ್ ಇನ್ಕಮ್ ಸರ್ಟಿಫಿಕೇಟ್. ನೀವೇನಾದ್ರೂ ಫಾರ್ ಎಕ್ಸಾಂಪಲ್ KCET ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ಲಸ್ ಇನ್ಕಮ್ ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟೆಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಸೊ ದಟ್ ನೀವು ನಿಮ್ಮ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಬಹುದು. ನೆಕ್ಸ್ಟ್, ನೀಟ್ OBC ರೂಲ್ಸ್. ಸೊ ಓನ್ಲಿ ಸೆಂಟ್ರಲ್ OBC NCL ಇಸ್ ವ್ಯಾಲಿಡ್. ಸೊ ನೀವೇನಾದ್ರೂ ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ ಬಂದಿದ್ರೆ ಯು ಹ್ಯಾವ್ ಟು ಟೇಕ್ ನಿಮ್ಮ ಇನ್ಕಮ್, ಆನ್ಯುವಲ್ ಇನ್ಕಮ್ ಏನಾದ್ರು ಬಿಲೋ 8 lakh ಇದ್ರೆ ನೀವು OBC NCL ಸರ್ಟಿಫಿಕೇಟ್ ನ ತಗೊಬೇಕು. ತಗೊಂಡ್ರೆ 20% ಆಫ್ ರಿಸರ್ವೇಶನ್ ಇನ್ ಆಲ್ ಇಂಡಿಯಾ ಕೋಟಾದಲ್ಲಿ ಸಿಗುತ್ತೆ. 27% ಆಫ್ ರಿಸರ್ವೇಶನ್. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇದನ್ನ ಮಿಸ್ ಮಾಡಿಕೊಂಡು 27% ರಿಸರ್ವೇಶನ್ಸ್ ನ ರಿಜೆಕ್ಟ್ ನ ಮಾಡ್ಕೊಂತಾರೆ. ಸೊ ಹಾಗಾಗಿ ನೀವು ಸಹ ಈ ಮಿಸ್ಟೇಕ್ ನ ಮಾಡಬೇಡಿ. ಸರ್ ಹಾಗಾದ್ರೆ ಹೆಂಗ್ ಚೆಕ್ ಮಾಡೋದು, ನಾನು ನೀಟ್ OBC NCL ಬರ್ತೀನಾ ಅಥವಾ ನೀಟ್ OBC ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ ನನ್ನ ಕ್ಯಾಸ್ಟ್ ಇದೆಯಾ ಇಲ್ವಾ ಅಂತ, ಅದನ್ನು ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್ಡ್. ಅಂಡ್ ದೆನ್ ನೆಕ್ಸ್ಟ್, KCET versus NEET, very important. So KCET uses Karnataka state categories, that is 1, 2, 2A, 2B, 3A, 3B. But in NEET, all India ranking uses central OBC NCL only. So Karnataka OBC use ಮಾಡುತ್ತೆ. ನೀಟಿಗೆ ಬಂದಾಗ OBC ನಾನ್ ಕ್ರಿಮಿ ಲೇಯರ್ ನ ಸರ್ಟಿಫಿಕೇಟ್ ತಗೊಬೇಕಾಗುತ್ತೆ. ಸೆಂಟ್ರಲ್ OBC NCL ಇಸ್ ನಾಟ್ ಯೂಸ್ಡ್ ಫಾರ್ KCET. ಇಫ್ ಇನ್ ಕೇಸ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸರ್ OBC NCL ತಗೊಂಡಿದ್ದೀನಲ್ವಾ ಸೆಂಟ್ರಲ್ ಲೆವೆಲ್ ಅಲ್ಲಿ, ಅದನ್ನ ನಾನು KCETಗೂ ಅಪ್ಲೈ ಮಾಡ್ತೀನಿ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಯು ವೋಂಟ್ ಗೆಟ್ ದ ಸರ್ಟಿಫಿಕೇಶನ್. ಅಂಡ್ ದೆನ್ ಸ್ಟೇಟ್ OBC ಸರ್ಟಿಫಿಕೇಟ್ ನ ನೀವು ಸೆಂಟ್ರಲ್ ಗೌರ್ಮೆಂಟ್ ಅಪ್ಲೈ ಮಾಡಿದ್ರೆ, ನೀಟ್ ಎಕ್ಸಾಮ್ ಅಪ್ಲೈ ಮಾಡಿದ್ರೆ ಅಲ್ಲೂ ಸಹ ನಿಮ್ಮ ಸರ್ಟಿಫಿಕೇಟ್ ರಿಜೆಕ್ಟ್ ಆಗುತ್ತೆ. ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್ಸ್. ನೆಕ್ಸ್ಟ್, how to check central OBC list? Very simple. Visit NCBC website, select state, search caste name. I'll show. So visit National Commission for Backward Classes. Click on that. So once ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಬರುತ್ತೆ. ಯಾರೆಲ್ಲ ಮೀನ್ಸ್ ಕೆಲವೊಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ದಿಸ್ ಆರ್ಗನೈಸೇಷನ್ ಸೆಟಪ್, ಇದೆಲ್ಲ ಬೇಡ ನಮಗೆ. ಹೆಡ್ ಟು ಸೆಂಟ್ರಲ್ ಲಿಸ್ಟ್ ಆಫ್ OBCS. ಸೊ ಸೆಂಟ್ರಲ್ ಲಿಸ್ಟ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಂದಾದ್ಮೇಲೆ ನಿಮ್ಮ ರೆಸ್ಪೆಕ್ಟಿವ್ ಸ್ಟೇಟ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ. ಸೊ ಕರ್ನಾಟಕನ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಆಫ್ ಕ್ಯಾಸ್ಟ್ ಅನ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಅಪ್ ಟು 199 ಕ್ಯಾಸ್ಟ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾಸ್ಟ್ ಅಲ್ಲಿ ನೀವು ಏನಾದ್ರು ನಿಮ್ಮ ಕ್ಯಾಸ್ಟ್ ಇದ್ರೆ ದೆನ್ ಯು ಕಮ್ ಅಂಡರ್ OBC ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರ್ತೀರಾ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನೀವು OBC ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರ್ತೀರಾ ಬಟ್ ನಿಮ್ಮ ಇನ್ಕಮ್ ಮೀನ್ಸ್ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಬಿಲೋ 8 lakh ಇದ್ರೆ ದೆನ್ ಯು ಹ್ಯಾವ್ ಟು ಗೆಟ್ ಅ OBC NCL ಸರ್ಟಿಫಿಕೇಟ್. ಸೊ ಅವಾಗ ನೀವು ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಬಹುದು. ಇಫ್ ಇನ್ ಕೇಸ್ ಏನಾದ್ರು ನೀವು OBC ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ ಬಂದಿದೆ ಬಟ್ ಸ್ಟಿಲ್ ನಿಮ್ಮ ಪೇರೆಂಟ್ಸ್ ಅಬೋವ್ 8 lakh ಏನಾದ್ರು ಇದ್ರೆ ಇನ್ಕಮ್, ಯು ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಅ ರಿಸರ್ವೇಷನ್. ಸೊ ಯು ವಿಲ್ ಬಿ ಕನ್ಸಿಡರ್ ಆಸ್ ಜನರಲ್ ಕ್ಯಾಟಗರೀಸ್. ಅಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಪೇರೆಂಟ್ಸು ಗೌರ್ಮೆಂಟ್ ಕ್ಲಾಸ್ A ಅಥವಾ ಕ್ಲಾಸ್ B ಆಫೀಸರ್ಸ್ ಇರ್ತಾರೆ ಅವರು ಸಹ ಜನರಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಸಹ ಕ್ರಿಮಿ ಲೇಯರ್ಗೆ ಬರ್ತೀರಾ, ನಾನ್ ಕ್ರಿಮಿ ಲೇಯರ್ಗೆ ಬರೋದಿಲ್ಲ. ಸೊ ದಿಸ್ ಇಸ್ ಸ್ಪೆಷಲಿ ದೋಸ್ ಹೂ ಕಮ್ಸ್ ಅಂಡರ್ OBC ಸೆಂಟ್ರಲ್ ಲಿಸ್ಟ್. ಅಂಡ್ ದೆನ್ ಯಾರೆಲ್ಲ ಬಿಲೋ 8 lakh ಪರ್ ಆನಮ್ ಇನ್ಕಮ್ ಇದೆ ಅವ್ರು ಮಾತ್ರ OBC NCL ಸರ್ಟಿಫಿಕೇಟೇ ತಗೊಬೇಕು. ಐ ರಿಪೀಟ್, OBC NCL ಸರ್ಟಿಫಿಕೇಟೇ ತಗೊಬೇಕು. ದೆನ್ ಓನ್ಲಿ ಯು ವಿಲ್ ಬಿ eligible. Then get back to how to select. Yeah, I hope this is clear. KCET versus NEET is also clear. And then final tips, very important. Keep 2 certificates if applying both the exams. Verify before counseling. So ಎಷ್ಟೊಂದು ಜನ ವಿದ್ಯಾರ್ಥಿಗಳು KCETಗೂ ಪ್ರಿಪೇರ್ ಆಗ್ತಿರ್ತೀರಾ, ನೀಟ್ಗೂ ಪ್ರಿಪೇರ್ ಆಗ್ತಿರ್ತೀರಾ. ಸೊ ಈ ಸಂದರ್ಭದಲ್ಲಿ KCET ಲಿ ರಿಸರ್ವೇಷನ್ಸ್ ನ ತಗೊಬೇಕಂದ್ರೆ ಕರ್ನಾಟಕ ಗವರ್ಮೆಂಟ್ ಪ್ರೊವೈಡ್ ಮಾಡಿರೋ OBC ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೇಕು. ದಟ್ ಇಸ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಬೇಕು. ನೀಟ್ ಅಪ್ಲೈ ಮಾಡ್ತಿದ್ರೆ ನೀಟಲ್ಲಿ 27% ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಗೆಟ್ ಅ OBC NCL ಇಫ್ ಯು ಆರ್ ಎಲಿಜಿಬಲ್. ನೀವೇನಾದ್ರೂ ಬಿಲೋ
8 lakh ಒಳಗಡೆ ಇದ್ರೆ ನಿಮ್ಮ ಇನ್ಕಮ್, ದೆನ್ ಯು ಹ್ಯಾವ್ ಟು ಅಪ್ಲೈ ಫಾರ್ OBC NCL ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ. ಸರ್ಟಿಫಿಕೇಟ್ನ ತಗೊಂಡ್ರೆ ಮಾತ್ರ ನೀವು ರಿಸರ್ವೇಷನ್ಸ್ನ ಕ್ಲೈಮ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಷಯನ, ಈ ಒಂದು ಇನ್ಫಾರ್ಮೇಷನ್ಸ್ನ ಪ್ಲೀಸ್ ಸ್ಪ್ರೆಡ್ ಅಮಾಂಗ್ ಯುವರ್ ಸರ್ಕಲ್ಸ್. ಯಾರೆಲ್ಲ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ಸ್ಪ್ರೆಡ್ ಮಾಡಿ. ಆ್ಯಂಡ್ ದೆನ್ ವೆರಿಫೈ ಬಿಫೋರ್ ಕೌನ್ಸಿಲಿಂಗ್. ಸೊ ಇವನ್ ಬಿಫೋರ್ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅದು ಅಪ್ಡೇಟೆಡ್ ಆಗಿದೆಯಾ, ಅಪ್ ಟು ಡೇಟ್ ಇದೆಯಾ, ಸೊ ಅದನ್ನ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಅದು ವ್ಯಾಲಿಡ್ ಏನಾದರೂ ಇಲ್ಲ ಅಂದರೆ ಅಗೇನ್ ಯು ಹ್ಯಾವ್ ಟು ಅಪ್ಲೈ ಆ್ಯಂಡ್ ದೆನ್ ಗೆಟ್ ದ ಡಾಕ್ಯುಮೆಂಟ್ಸ್ ಆರ್ ದ ಸರ್ಟಿಫಿಕೇಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಐ ಹ್ಯಾವ್ ಎಲ್ಲ ನಿಮ್ಮ ಡೌಟ್ಸ್ಗೆ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೀವಿ ಅಂತ ಭಾವಿಸ್ತೀನಿ. ವಾಟ್ ಈಸ್ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೇನು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಕ್ರೀಮಿ ಲೇಯರ್ ಅಂದ್ರೇನು, ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಆ್ಯಂಡ್ ದೆನ್ ಯಾರೆಲ್ಲ ಅಪ್ಲೈ ಮಾಡ್ಬೋದು, KCETಗೆ ಯಾವ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ, ನೀಟಿಗೆ ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ, ಎಲ್ಲನೂ ಕಂಪ್ಲೀಟಾಗಿ ಹೇಳಿದ್ದೀವಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಕೆಳಗಡೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಸ್ಟೇ ಟ್ಯೂನ್. ನಿಮಗೆ ಏನೇ ಡೌಟ್ ಇದ್ರು ವಿತ್ ರಿಗಾರ್ಡ್ ಯುವರ್ KCET ಅಥವಾ ನೀಟ್, ನಮ್ಮ ಚಾನಲಲ್ಲಿ ಅದನ್ನ ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತಿರ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.